ವಿಡಿಯೋದಲ್ಲಿ ತುಂಬಾನೇ ಉಪಯೋಗ ಆಗುವಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನು ಅಂತ ಅಂದ್ರೆ ನಾಳೆ ಹೇಗಿದ್ರು ನಾಗರ ಪಂಚಮಿ. ನಾಗರ ಪಂಚಮಿ ದಿವಸ ನಾವು ನಾಗರಕಟ್ಟೆಗೆ ಹೋಗ್ಬಿಟ್ಟು ನಾಗದೇವತೆಗಳಿಗೆ ನಾವು ಪೂಜೆ ಮಾಡ್ತೀವಿ. ನಾವು ಮನೆಯಲ್ಲೂ ಕೂಡ ಸರಳವಾಗಿ ನಾವು ನಾಗರ ಪಂಚಮಿನ ಆಚರಿಸ್ತೀವಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾಗದೇವತೆಗಳಿಗೂ ಕೂಡ ಪೂಜೆ ಮಾಡ್ತೀವಿ. ಆದ್ರೆ ಈ ದಿನ ಅಂದ್ರೆ ನಾಳೆ ದಿನ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು. ಈ ಪೂಜೆಗೆ ಕೆಲವೊಂದು ನಿಯಮ ಅಂತ ಇರುತ್ತೆ, ಪದ್ಧತಿ ಅಂತ ಇರುತ್ತೆ. ಅದನ್ನ ನಾವು ಪಾಲಿಸಲೇಬೇಕು. ಪಾಲಿಸಲಿಲ್ಲ ಅಂತ ಅಂದ್ರೆ ನಮಗೆ ನಾಗರ ದೋಷ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನೆಯಲ್ಲೂ ಕೂಡ ಈ ತಪ್ಪುಗಳನ್ನ ಮಾಡಬಾರ್ದು. ಮತ್ತೆ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಅಲ್ಲೂ ಕೂಡ ಈ ತಪ್ಪುಗಳನ್ನ ಮಾಡಬಾರ್ದು. ಹಾಗಾದ್ರೆ ಈ ತಪ್ಪು ನಾವು ಮಾಡೋಂಥದ್ದಾದ್ರೂ ಏನು ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಮೊದಲು ನಾವು ದೇವಸ್ಥಾನದಲ್ಲಿ ಮಾಡುವಂಥ ತಪ್ಪುಗಳನ್ನ ಮೊದಲು ತಿಳ್ಕೊಂಡು ಬಿಡೋಣ. ನಾಗರ ಪಂಚಮಿ ದಿವಸ ನಾವು ಮಡಿಯಿಂದ ಪೂಜೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮನೆಯೂ ಕೂಡ ತುಂಬನೇ ಶುಚಿಯಾಗಿಟ್ಟಿರಬೇಕು. ಗೋಮೂತ್ರದಿಂದ ಮನೆ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಂಡಿರಬೇಕು. ಆದಷ್ಟು ಮಡಿಯಿಂದ ನೀವು ಈ ಪೂಜೆ ಮಾಡಬೇಕು. ಇವತ್ತು ಕೂಡ ನಾನು ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ನಾಳೆ ನಾಗರ ಪಂಚಮಿ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡೋದು ಅಂದ್ರೆ ತುಂಬಾನೇ ಒಳ್ಳೇದು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಡು ಬರೋದು ತುಂಬಾನೇ ಒಳ್ಳೇದು. ಮತ್ತೆ ಈ ದಿನ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರೋದಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಆದಷ್ಟು ಸೀರೆ ಉಟ್ಕೊಂಡೋಗಿ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ, ಆದಷ್ಟು ಬಾರ್ಡರ್ ಸೀರೆ ಅಥವಾ ಕಾಟನ್ ಸೀರೆ, ನಿಮ್ಮ ಹತ್ರ ರೇಷ್ಮೆ ಸೀರೆ ಇದೆ ಅಂದ್ರೆ ಅದನ್ನೇ ಉಟ್ಕೊಂಡೋಗಿ, ಪರವಾಗಿಲ್ಲ, ಹಬ್ಬ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದಷ್ಟು ಮಡಿಯಿಂದ ನೀವು ಈ ಪೂಜೆ ಮಾಡಬೇಕಾಗುತ್ತೆ. ಮೊದಲು ಪೂಜಾ ಸಾಮಗ್ರಿಗಳನ್ನ ತೆಗೆದಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಫ್ರಿಜ್ಜಿಂದ ತಂದಿರುವಂಥ ಹಾಲನ್ನ ನಾಗರ ದೇವತೆಗಳಿಗೆ ಹಾಕೋದಿಕ್ಕೆ ಹೋಗ್ಬೇಡಿ. ಅವಾಗ್ಲೇನೆ ಫ್ರೆಶ್ ಆಗಿರುವಂಥ ಹಾಲನ್ನ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಒಂದು ಕೊಬ್ಬರಿ ಬಟ್ಲು, ಅಕಸ್ಮಾತ್ ಇದಿಲ್ಲ ಅಂತ ಅಂದ್ರೆ ನೀವು ತಾಮ್ರದ ಚೆಂಬನ್ನ ತಗೊಂಡೋಗಿ. ನಾನು ನಿಮಗೆ ಮೇನ್ ಯಾವ ತಪ್ಪುಗಳನ್ನ ಮಾಡಬಾರ್ದು, ಯಾವ ನಿಯಮವನ್ನ ಪಾಲಿಸ್ಬೇಕು, ಇದರಿಂದ ನಮಗೆ ಯಾವ ದೋಷನೂ ಕೂಡ ಬರದೇ ಇರೋ ಥರ ನಾವು ಹೆಂಗೆ ಎಚ್ಚರಿಕೆ ವಹಿಸ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಇನ್ನು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫ್ರಿಜ್ಜಿಂದ ತಂದಿರುವಂಥ ಹಾಲನ್ನ ಹಾಕೋದಕ್ಕೆ ಹೋಗ್ಬೇಡಿ. ಅವಾಗ್ಲೇನೆ ಫ್ರೆಶ್ ಆಗಿರುವಂಥ ಹಾಲನ್ನ ತಗೊಂಡೋಗಿ ನೀವು ನಾಗದೇವತೆಗಳಿಗೆ ಹಾಕ್ಬೇಕಾಗುತ್ತೆ. ನೀವು ಅಭಿಷೇಕ ಮಾಡ್ಬೇಕಾದ್ರೂ ಅಷ್ಟೇನೆ, ತಾಮ್ರದ ಚೆಂಬು ತಗೊಂಡೋಗಿರ್ತೀರಲ್ವಾ, ಅಲ್ಲಿ ನಾಗರ ದೇವತೆಗಳಿಗೆ ನೀವು ಒಂದು ತಾಮ್ರದ ಚೆಂಬಲ್ಲಿ ಹಾಲನ್ನ ಹಾಕೋಬೇಕು. ಹಾಲ್ಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು. ಒಂದೆರಡು ಡ್ರಾಪ್ ಅಷ್ಟು ತುಪ್ಪ ಹಾಕೋಬೇಕು. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮೊದಲು ನಾಗರ ಕಟ್ಟೆಗೆ ಅಂದ್ರೆ ನಾಗದೇವತೆಗಳಿಗೆ ನೀವು ಮೊದಲು ನೀರಿನಿಂದ ಅಭಿಷೇಕ ಮಾಡಬೇಕು. ನಾಗದೇವ್ರನ್ನ ನೀವು ನೀರಿನಿಂದ ಮೊದಲು ತೊಳಿಬೇಕು. ನಿಮ್ಮ ಹಸ್ತ ಏನಿರುತ್ತೆ ಅದು ನೀಟಾಗಿ ಆ ನಾಗದೇವ್ರನ್ನ ಮುಟ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ನೀರಿನಿಂದ ತೊಳಿಬೇಕಾಗುತ್ತೆ. ಈ ರೀತಿನೇ ಮಾಡಬೇಕು. ಇದರಿಂದ ಎಷ್ಟೋ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಚೆನ್ನಾಗಿ ನಾಗದೇವ್ರನ್ನ ನೀವು ಮುಟ್ಬಿಟ್ಟು ತೊಳಿಬೇಕು. ಇವರೆಲ್ಲ ಅವ್ರು ಮಾಡೋದನ್ನ ನಾನು ನೋಡಿದ್ದೀನಿ. ಸುಮ್ಮನೆ ಏನೋ ನೀರು ಹಾಕ್ತಾರೆ, ಸುಮ್ಮನೆ ಏನೋ ಹಾಲು ಹಾಕೊಂಡು ಹೋಗ್ತಾರೆ. ಆ ಥರ ಮಾಡಬಾರ್ದು. ಇದು ಚೆನ್ನಾಗಿ ನೀರಿನಿಂದ ನಾಗರ ದೇವ್ರನ್ನ ತೊಳಿಬೇಕು. ನೀಟಾಗಿ ನಾಗದೇವ್ರನ್ನ ತೊಳೆದಾದ್ಮೇಲೆ ಆಮೇಲೆ ನೀವು ಹಾಲಿನಿಂದ ಅಭಿಷೇಕ ಮಾಡಬೇಕು. ಒಂದು ತಾಮ್ರದ ಚೆಂಬಿಗೆ ಹಾಲನ್ನ ಹಾಕೊಳ್ಳಿ. ಆ ಹಾಲಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು. ಒಂದೆರಡು ಡ್ರಾಪ್ ಅಷ್ಟು ತುಪ್ಪ ಹಾಕಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ, ಯಾವುದಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದ್ದೀರಾ, ಅದನ್ನ ಮನಸ್ಫೂರ್ತಿಯಾಗಿ ಹೇಳ್ಕೊಂಡು ನೀವು ನಾಗದೇವ್ರಿಗೆ ನೀವು ಹಾಲಿನಿಂದ ಅಭಿಷೇಕ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಯಾರ ಹತ್ರನೂ ಕೂಡ ನೀವು ಮಾತಾಡಬಾರ್ದು. ಯಾಕಂದ್ರೆ ಅಷ್ಟು ಮಡಿಯಿಂದ ಮಾಡಬೇಕಾಗುತ್ತೆ ಈ ಪೂಜೆನ. ಒಬ್ಬರ ಹತ್ರನೂ ಕೂಡ ಮಾತಾಡಬಾರ್ದು. ಪೂಜೆ ಮಾಡಿ ಮುಗಿಸೋವರೆಗೂ ಕೂಡ ನೀವು ಯಾರ ಹತ್ರನೂ ಕೂಡ ಮಾತಾಡಬಾರ್ದು. ಅಷ್ಟು ಮೌನವಾಗಿದ್ದು ಈ ಪೂಜೆನ ಮಾಡಬೇಕಾಗುತ್ತೆ. ಈ ರೀತಿ ನೀವು ಹಾಲಿನಿಂದ ಅಭಿಷೇಕ ಮಾಡ್ಕೊಂಡಿದ್ದಾಯ್ತಲ್ವಾ. ಕೆಲವರೆಲ್ಲ ಏನ್ ಮಾಡ್ತಾರೆ, ದೇವ್ರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ಅವರು ಹಾಲನ್ನ ಹಾಕ್ತಾರೆ. ಆ ರೀತಿ ಮಾಡಬಾರ್ದು. ಥರ ಎಲ್ಲ ಅಲಂಕಾರ ಆದಮೇಲೆ ಯಾವುದೇ ಕಾರಣಕ್ಕೂ ಹಾಲನ್ನು ಹಾಕೋದಿಕ್ಕೆ ಹೋಗ್ಬಾರ್ದು. ಆ ರೀತಿ ಏನಾದರೂ ಹಾಕಿದ್ರೆ ಅಲ್ಲಿ ನೊಣ, ಸೊಳ್ಳೆ ಎಲ್ಲನೂ ಕೂಡ ಮುತ್ಕೊಳ್ಳುತ್ತೆ. ಇದರಿಂದನೂ ಕೂಡ ದೋಷ ಅಂತೂ ನಮಗೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ದೇವ್ರಿಗೆ ಆಗಲಿ ಮೊದಲು ಅಭಿಷೇಕ, ಆಮೇಲೆ ತಾನೇ ಅಲಂಕಾರ ಮಾಡೋದು. ಅದೇ ರೀತಿನೇ ನಾವು ಮಾಡಬೇಕಾದ್ರೂ ಅಷ್ಟೇ, ಮೊದಲು ಅಭಿಷೇಕ ಮಾಡಬೇಕು, ಆಮೇಲೆ ಅಲಂಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಲಂಕಾರ ಮಾಡಿಬಿಟ್ಟು ಯಾರು ಕೂಡ ಅಭಿಷೇಕ ಮಾಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಮೊದಲು ಅಭಿಷೇಕ, ಆಮೇಲೆ ಅಲಂಕಾರ ಮಾಡಿ ಅಭಿಷೇಕ ಅಂತೂ ಯಾರು ಕೂಡ ಮಾಡಬಾರ್ದು. ನೀವು ನೆಕ್ಸ್ಟ್ ಬಂದು ನೀವು ಗೆಜ್ಜೆ ವಸ್ತ್ರ ಹಾಕ್ಬೇಕಾದ್ರೆ ಕೆಂಪು ಹಚ್ಚಿರುವಂಥ ಗೆಜ್ಜೆ ವಸ್ತ್ರವನ್ನ ಹಾಕಬಾರ್ದು. ಅಂದ್ರೆ ಕುಂಕುಮದಿಂದ ಮಾಡಿರುವಂಥ ಗೆಜ್ಜೆ ವಸ್ತ್ರವನ್ನ ಹಾಕಬಾರ್ದು. ಈ ದೇವ್ರಿಗೆ ಮಾತ್ರ ಅರಿಶಿನ ಹಚ್ಚಿರುವಂಥ ಗೆಜ್ಜೆ ವಸ್ತ್ರವನ್ನ ಮಾಡಿಬಿಟ್ಟು ನೀವು ತಗೊಂಡೋಗಿ ನಾಗದೇವ್ರಿಗೆ ನೀವು ಏರಿಸ್ಬೇಕಾಗುತ್ತೆ. ಅರಿಶಿನ ಹಚ್ಚಿರುವಂಥ ಗೆಜ್ಜೆ ವಸ್ತ್ರವನ್ನೇ ಏರಿಸ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ಅಭಿಷೇಕ ಅಂತ ಬಂದಾಗ ಹಸಿ ಹಾಲನ್ನೇ ಉಪಯೋಗಿಸ್ಬೇಕಾಗುತ್ತೆ. ಯಾವುದೇ ರೀತಿ ಕಾಯಿಸಿರುವಂಥ ಹಾಲನ್ನ ಉಪಯೋಗಿಸ್ಬೇಡಿ. ನಾಗದೇವರಿಗೆ ನೀವು ಹಾಲನ್ನ ಎರೆಯುವಾಗ ಈ ಒಂದು ಶ್ಲೋಕವನ್ನ ನೀವು ಹೇಳ್ಕೋಬೇಕಾಗುತ್ತೆ. ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ, ಮತ್ತೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ನೋಡ್ಕೊಂಡು ನೀವು ಬರ್ಕೋಬಹುದು.
ಈ ಶ್ಲೋಕವನ್ನು ಒಂದ್ಸಲಿ ಹೇಳ್ಕೊಂಡ್ರು ಕೂಡ ಸಾಕು. ನಾಗದೇವರಿಗೆ ನೀವು ಹಾಲು ಹಾಕ್ತಿರಲ್ವಾ, ಆವಾಗ ಈ ಶ್ಲೋಕವನ್ನು ಹೇಳ್ಕೊಬೇಕಾಗುತ್ತೆ. ಎಂಥದ್ದೇ ಸರ್ಪದೋಷ ಇರಲಿ, ಯಾವುದೇ ರೀತಿ ತೊಂದರೆಗಳೇ ಇರ್ಬೋದು, ಆರೋಗ್ಯದಲ್ಲಿ ಕಿವಿ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಚರ್ಮದ ಸಮಸ್ಯೆ, ಎಂಥದ್ದೇ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ. ನೀವು ಹಾಲೆಲ್ಲ ಹಾಕಿರ್ತೀರಲ್ವಾ, ಹಾಲು ಹಾಕಿದ ತಕ್ಷಣ ನೀವು ಹಾಲಿನಿಂದ ಅಭಿಷೇಕ ಮಾಡಿದಾದ್ಮೇಲೆ ಅದು ಪಾದದ ಕೆಳಗಡೆ ಸ್ವಲ್ಪ ಹಾಲು ಅಲ್ಲಿ ಇರುತ್ತೆ ಅಲ್ವಾ, ಅದನ್ನು ನೀವು ಕಣ್ಣಿಗೆ ಕಿವಿಗೆ ಹಚ್ಕೋಬೇಕಾಗುತ್ತೆ. ಇದರಿಂದ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿಯ ತೊಂದರೆಗಳಿರ್ಬೋದು ಬರೋದಿಲ್ಲ. ಈ ರೀತಿ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ಕೊಳ್ಬೇಕು. ನಾಗದೇವರಿಗೆ ಇಷ್ಟವಾದಂಥದ್ದು ಚಿಗಳಿ, ತಂಬಿಟ್ಟು, ಹುಣಸೆಕಾಯಿ ಮತ್ತೆ ಇನ್ನೊಂದು ಅತಿ ಮುಖ್ಯವಾಗಿ ಜೋಳದ ಹರಳು. ಇದನ್ನ ತಗೊಂಡೋಗಿ ನೀವು ನೈವೇದ್ಯ ಮಾಡ್ಬೋದು. ನಲ್ಲಿ ಹಸಿದೇ ಇರಬೇಕು. ಈ ಚಿಗಳಿ ಆಗಿರ್ಬೋದು, ತಂಬಿಟ್ಟಾಗಿರ್ಬೋದು, ಹಸಿಯಾದಂಥದ್ದೇ ನೀವು ಮಾಡಿ ತಗೊಂಡೋಗ್ಬೇಕು. ನಾಗದೇವರಿಗೆ ಇದು ಅತಿ ಮುಖ್ಯವಾದಂಥ ನೈವೇದ್ಯ. ಇಷ್ಟು ಕೂಡ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ, ಯಾವ ನಿಯಮವನ್ನು ಪಾಲಿಸ್ಬೇಕು, ಯಾವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮನೆಯಲ್ಲಿ ಯಾವ ರೀತಿ ನಾವು ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ನಾಗರ ಪಂಚಮಿ ದಿವಸ ಆಗಿರ್ಬೋದು, ಬೇರೆ ದಿವಸನೇ ಆಗಿರ್ಬೋದು, ಅಂದರೆ ಷಷ್ಠಿ ದಿವಸ ನೀವು ನಾಗರ ದೇವರಿಗೆ ಪೂಜೆ ಮಾಡ್ತೀರಾ ಅಂತ ಅಂದರೂ ಕೂಡ ಅಷ್ಟೇ, ಈ ರೀತಿ ನೀವು ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು. ಅದು ಯಾವುದು ಅಂತಂದರೆ, ಯಾವುದೇ ರೀತಿಯ ದೋಸೆ ಹಾಕೋದೇ ಇರ್ಬೋದು, ಹೆಂಚನ್ನು ಕಾಯಿಸೋದೇ ಇರ್ಬೋದು, ಚಪಾತಿ ಮಾಡೋದೇ ಆಗಿರ್ಬೋದು, ದೋಸೆ ಮಾಡಬಾರ್ದು. ಮಕ್ಕಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಶಾವಿಗೆ ಬೇಯಿಸೋದು ಅಥವಾ ಮ್ಯಾಗಿ ಮಾಡ್ಕೊಡೋದು, ಈ ಥರ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ ನಾಳೆ ದಿವಸ. ಇದರಿಂದ ದೋಷಗಳು ತುಂಬ ಬೇಗ ತಗಲುತ್ತೆ. ಹಂಗಾಗಿ ನಾಗದೋಷ ತುಂಬ ಬೇಗನೆ ತಗಲುತ್ತೆ. ಹಂಗಾಗಿ ತುಂಬಾನೇ ಮಡಿಯಿಂದ ಮಾಡಬೇಕು. ಮಡಿಯಿಂದ ನಾಗದೇವರ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಈ ದಿನ ಉದ್ದ ಇರುವಂತ ತರಕಾರಿನ ಹಚ್ಚಬಾರ್ದು. ಕೆಲವರೆಲ್ಲ ನಾಳೆ ದಿವಸ ಮೆಣಸಿನ್ಕಾಯಿ ಕೂಡ ಹಚ್ಚೋದಿಲ್ಲ, ಆ ತರ ಮಡಿಯಿಂದ ಮಾಡ್ತಾರೆ. ನಲ್ಲಿ ಉದ್ದ ಇರುವಂತ ತರಕಾರಿನ ಯಾವುದೇ ಕಾರಣಕ್ಕೂ ನಾಳೆ ಹಚ್ಚಬೇಡಿ. ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಂಗೆ ಅಡುಗೆ ಮಾಡಿ ತಿಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ. ಇದಿಷ್ಟು ಕೂಡ ಮನೆಯಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲೇ ಆಗಿರ್ಬೋದು, ಯಾವ ತಪ್ಪುಗಳನ್ನ ಮಾಡೋದ್ರಿಂದ ನಮಗೆ ದೋಷಗಳು ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ನೋರು ಈ ಒಂದು ತಪ್ಪುಗಳನ್ನ ಮಾಡಬೇಡಿ. ಇನ್ನು ಪ್ರತಿ ಕ್ಷಣ ಭಗವಂತನಿಗೆ ಆಸ್ಕೆಯಾಗಿ ಭಗವಂತನ ಸೇವೆಯನ್ನ ಮಾಡ್ತಾ ಭಗವಂತನ ಸೇವೆಯಲ್ಲೇ ನಿರತರಾಗಿರುವಂತ ಶೇಷದೇವರು ಆರಾಧನೆ. ಒಂದು ಪಂಚಮಿ ದಿವಸ ವಿಶೇಷವಾಗಿ ಭಗವಂತನ ಒಂದು ಅಭಿಷೇಕದ ನೀರನ್ನ ಶೇಷದೇವರಿಗೆ ಅಭಿಷೇಕ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತಂತೆ. ಹಂಗಾಗಿ ಯಾರ ಮನೆಯಲ್ಲಿ ಸಾಲಿಗ್ರಾಮ ಇದೆಯೋ ಅವರು ಸಾಲಿಗ್ರಾಮಕ್ಕೆ ನೀವು ಅಭಿಷೇಕವನ್ನ ಮಾಡ್ಕೋಬಹುದು. ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿಬಿಟ್ಟು ಆ ನೀರಿನಿಂದ ನೀವು ಶೇಷದೇವರಿಗೆ ಅಭಿಷೇಕ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇದರಿಂದ ಶೇಷದೇವರಿಗೆ ತುಂಬಾನೇ ಖುಷಿ ಆಗುತ್ತಂತೆ. ಅದಕ್ಕೋಸ್ಕರ ಈ ಒಂದು ನಿಯಮಗಳನ್ನ ಪಾಲಿಸಿ ಅಂತ ಕೇಳ್ಕೊಂತೀನಿ. ಇನ್ನು ಡೀಟೇಲ್ ಆಗಿ ನಾಗರ ಪಂಚಮಿ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇದಿಷ್ಟು ಕೂಡ ನಾಗಪ್ಪನ ಆರಾಧನೆ, ಶೇಷದೇವರ ವಿಶೇಷ ಆರಾಧನೆ. ಈ ನಾಗರ ಪಂಚಮಿ ದಿವಸ ಯಾವೆಲ್ಲ ನಾವು ನಿಯಮವನ್ನ ಪಾಲಿಸಬೇಕು, ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ರೀತಿ ನೀವು ಫಾಲೋ ಮಾಡಿ ನೋಡಿ. ನಿಮ್ಗಿರುವಂತ ದೋಷನೂ ಕೂಡ ಹೋಗುತ್ತೆ, ಮತ್ತೆ ಯಾವುದೇ ರೀತಿ ದೋಷನೂ ಕೂಡ ಬರೋದಿಲ್ಲ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.